ಜನಸಾಮಾನ್ಯರ ಜೇಬು ಮಾತ್ರ ಖಾಲಿ ಖಾಲಿ. ಕೈ ಆಡಳಿತದಲ್ಲೀಗ ದುಬಾರಿ ದುನಿಯಾ. ಬೆಲೆ ಏರಿಕೆಗೆ ತತ್ತರಿಸಿದ ಜನಸಾಮಾನ್ಯ. ಒಂದು ದಿನ ಹಾಲಿನ ದರ ಏರಿಕೆ, ಇನ್ನೊಂದು ದಿನ ಕರೆಂಟ್ ಬಿಲ್ ಹೆಚ್ಚಳದ ಕನವರಿಕೆ. ಮುಂದೆ ನೀರಿನ ದರಕ್ಕೂ ಕಾದಿದೆ ಹೆಚ್ಚಾಗುವ ಆತಂಕ. ಇದರ ಜೊತೆಗೆ ಹೆದ್ದಾರಿ ಪ್ರಯಾಣ ಶುಲ್ಕವು ಮೇಲಕ್ಕೆ. ದಿನ ಬೆಳಗಾದ್ರೆ ಸಾಕು, ಇವತ್ತೇನಪ್ಪ ರೇಟ್ ಹೆಚ್ಚು ಅಂತ ಕೇಳೋ ಸ್ಥಿತಿಗೆ ಬಂದು ನಿಂತಿದ್ದಾನೆ ಜನಸಾಮಾನ್ಯ. ಕಳೆದ 3 ತಿಂಗಳ ಹಿಂದೆ ಇದ್ದ ಕಾಲ ಈಗಿಲ್ಲ. ಈಗಿನ ಸ್ಥಿತಿ ಮುಂಬರೋ 3 ತಿಂಗಳಲ್ಲಿರಲ್ಲ. ಹಂಗಾಗೈತೆ ಜನರ ಜೀವನ. ಯಾಕಂದ್ರೆ ಬರೀ ದರ ಹೆಚ್ಚಳದ ಹೊಡೆತ. ಹಾಗೆ ನೋಡಿದ್ರೆ ಈ ಏಪ್ರಿಲ್ ತಿಂಗಳೇ ಜನಸಾಮಾನ್ಯರನ್ನ ಒಂದರ ಮೇಲೊಂದರಂತೆ ಫೂಲ್ ಮಾಡ್ತಿದೆ. ಕಳೆದ ಆರ್ಥಿಕ ವರ್ಷ ಮುಗಿದು ಹೊಸ ಹಣಕಾಸು ವರ್ಷ ಆರಂಭವಾಗೋ ದಿನವೇ ಜನರಿಗೆ ಲೈನ್ ಆಗಿ ಬಿದ್ದಿವೆ ಬರೆಗಳು. ಲೇಟೆಸ್ಟ್ ಎಕ್ಸಾಂಪಲ್ ಅಂದ್ರೆ ಏಪ್ರಿಲ್ 1ರಿಂದ ಹಾಲು ಲೀಟರ್ಗೆ 4 ರೂಪಾಯಿ. ಜೊತೆಗೆ ಹೆದ್ದಾರಿ ಟೋಲ್ ಫೀಸ್ 5% ಹೆಚ್ಚಳಾಗಿದೆ. ಈ ತಿಂಗಳ ಹೊತ್ತಿಗೆ ಏನೆಲ್ಲ ದರ ಏರಿಕೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಹಾಲಿನ ದರ ಲೀಟರ್ಗೆ 4 ರು ಏರಿಕೆ. ಗೃಹ ವಾಣಿಜ್ಯ ಬಳಕೆ ವಿದ್ಯುತ್ ದರ ಏರಿಕೆ. ಕಸದ ಸೆಸ್ ಕೂಡ 12 ರು ಹೆಚ್ಚಳ. ನೀರಿನ ದರ ಕೂಡ ಏರಿಕೆ ಆತಂಕ. ಲಿಫ್ಟ್, ಜನರೇಟರ್, ಟ್ರಾನ್ಸ್ಫಾರ್ಮ್ 10 ಪಟ್ಟು. ಯೆಲ್ಲೋ ಬೋರ್ಡ್ ವಾಹನವು ಕಾಸ್ಟ್ಲಿ. ಟೋಲ್ ಶುಲ್ಕ 5% ಏರಿಕೆ. ಕಾಫಿ ಟೀ ದರದಲ್ಲೂ 15% ಜಾಸ್ತಿ. ಒಟ್ಟಾರೆ ರಾಜ್ಯದ ಜನರಿಗೆ ಆದಾಯ ಹೆಚ್ಚಾಗಿ ದರ ಏರಿಕೆ ಆದ್ರೆ ಓಕೆ, ಆದ್ರೆ ಬಡ ಜನರ ಜೇಬು ಭರ್ತಿ ಆಗ್ತಿಲ್ಲ. ಜೀವನ ನಡೆಸೋದೇ ಕಷ್ಟ ಅನ್ನೋ ಹೊತ್ತಿನಲ್ಲಿ ಎಲ್ಲ ಸಾಮಗ್ರಿಗಳ ದರ ಏರಿಕೆ ಆದ್ರೆ ಸಾಮಾನ್ಯ ಜನರ ಕತೆ ಏನು? ಇದನ್ನೇ ಈಗ ರಾಜ್ಯದ ಜನ ಆಡಳಿತಾರೂಢ ಸಿದ್ದರಾಮಯ್ಯ ಸರ್ಕಾರವನ್ನ ಕೇಳುತ್ತಿರೋದು. ಉತ್ತರ ಮಾತ್ರ ಸಿಗುತ್ತಿಲ್ಲ. ಜನಸಾಮಾನ್ಯರ ಜೇಬು ಮಾತ್ರ ಖಾಲಿ ಖಾಲಿ. ಕೈ ಆಡಳಿತದಲ್ಲೀಗ ದುಬಾರಿ ದುನಿಯಾ. ಬೆಲೆ ಏರಿಕೆಗೆ ತತ್ತರಿಸಿದ ಜನಸಾಮಾನ್ಯ. ಒಂದು ದಿನ ಹಾಲಿನ ದರ ಏರಿಕೆ, ಇನ್ನೊಂದು ದಿನ ಕರೆಂಟ್ ಬಿಲ್ ಹೆಚ್ಚಳದ ಕನವರಿಕೆ. ಮುಂದೆ ನೀರಿನ ದರಕ್ಕೂ ಕಾದಿದೆ ಹೆಚ್ಚಾಗುವ ಆತಂಕ. ಇದರ ಜೊತೆಗೆ ಹೆದ್ದಾರಿ ಪ್ರಯಾಣ ಶುಲ್ಕವು ಮೇಲಕ್ಕೆ. ದಿನ ಬೆಳಗಾದ್ರೆ ಸಾಕು, ಇವತ್ತೇನಪ್ಪ ರೇಟ್ ಹೆಚ್ಚು ಅಂತ ಕೇಳೋ ಸ್ಥಿತಿಗೆ ಬಂದು ನಿಂತಿದ್ದಾನೆ ಜನಸಾಮಾನ್ಯ. ಕಳೆದ 3 ತಿಂಗಳ ಹಿಂದೆ ಇದ್ದ ಕಾಲ ಈಗಿಲ್ಲ. ಈಗಿನ ಸ್ಥಿತಿ ಮುಂಬರೋ 3 ತಿಂಗಳಲ್ಲಿರಲ್ಲ. ಹಂಗಾಗೈತೆ ಜನರ ಜೀವನ. ಯಾಕಂದ್ರೆ ಬರೀ ದರ ಹೆಚ್ಚಳದ ಹೊಡೆತ. ಹಾಗೆ ನೋಡಿದ್ರೆ ಈ ಏಪ್ರಿಲ್ ತಿಂಗಳೇ ಜನಸಾಮಾನ್ಯರನ್ನ ಒಂದರ ಮೇಲೊಂದರಂತೆ ಫೂಲ್ ಮಾಡ್ತಿದೆ. ಕಳೆದ ಆರ್ಥಿಕ ವರ್ಷ ಮುಗಿದು ಹೊಸ ಹಣಕಾಸು ವರ್ಷ ಆರಂಭವಾಗೋ ದಿನವೇ ಜನರಿಗೆ ಲೈನ್ ಆಗಿ ಬಿದ್ದಿವೆ ಬರೆಗಳು. ಲೇಟೆಸ್ಟ್ ಎಕ್ಸಾಂಪಲ್ ಅಂದ್ರೆ ಏಪ್ರಿಲ್ 1ರಿಂದ ಹಾಲು ಲೀಟರ್ಗೆ 4 ರೂಪಾಯಿ. ಜೊತೆಗೆ ಹೆದ್ದಾರಿ ಟೋಲ್ ಫೀಸ್ 5% ಹೆಚ್ಚಳಾಗಿದೆ. ಈ ತಿಂಗಳ ಹೊತ್ತಿಗೆ ಏನೆಲ್ಲ ದರ ಏರಿಕೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಹಾಲಿನ ದರ ಲೀಟರ್ಗೆ 4 ರು ಏರಿಕೆ. ಗೃಹ ವಾಣಿಜ್ಯ ಬಳಕೆ ವಿದ್ಯುತ್ ದರ ಏರಿಕೆ. ಕಸದ ಸೆಸ್ ಕೂಡ 12 ರು ಹೆಚ್ಚಳ. ನೀರಿನ ದರ ಕೂಡ ಏರಿಕೆ ಆತಂಕ. ಲಿಫ್ಟ್, ಜನರೇಟರ್, ಟ್ರಾನ್ಸ್ಫಾರ್ಮ್ 10 ಪಟ್ಟು. ಯೆಲ್ಲೋ ಬೋರ್ಡ್ ವಾಹನವು ಕಾಸ್ಟ್ಲಿ. ಟೋಲ್ ಶುಲ್ಕ 5% ಏರಿಕೆ. ಕಾಫಿ ಟೀ ದರದಲ್ಲೂ 15% ಜಾಸ್ತಿ. ಒಟ್ಟಾರೆ ರಾಜ್ಯದ ಜನರಿಗೆ ಆದಾಯ ಹೆಚ್ಚಾಗಿ ದರ ಏರಿಕೆ ಆದ್ರೆ ಓಕೆ, ಆದ್ರೆ ಬಡ ಜನರ ಜೇಬು ಭರ್ತಿ ಆಗ್ತಿಲ್ಲ. ಜೀವನ ನಡೆಸೋದೇ ಕಷ್ಟ ಅನ್ನೋ ಹೊತ್ತಿನಲ್ಲಿ ಎಲ್ಲ ಸಾಮಗ್ರಿಗಳ ದರ ಏರಿಕೆ ಆದ್ರೆ ಸಾಮಾನ್ಯ ಜನರ ಕತೆ ಏನು? ಇದನ್ನೇ ಈಗ ರಾಜ್ಯದ ಜನ ಆಡಳಿತಾರೂಢ ಸಿದ್ದರಾಮಯ್ಯ ಸರ್ಕಾರವನ್ನ ಕೇಳುತ್ತಿರೋದು. ಉತ್ತರ ಮಾತ್ರ ಸಿಗುತ್ತಿಲ್ಲ. ಜನಸಾಮಾನ್ಯರ ಜೇಬು ಮಾತ್ರ ಖಾಲಿ ಖಾಲಿ. ಕೈ ಆಡಳಿತದಲ್ಲೀಗ ದುಬಾರಿ ದುನಿಯಾ.
ಬೆಲೆ ಏರಿಕೆಗೆ ತತ್ತರಿಸಿದ ಜನಸಾಮಾನ್ಯ. ಒಂದು ದಿನ ಹಾಲಿನ ದರ ಏರಿಕೆ, ಇನ್ನೊಂದು ದಿನ ಕರೆಂಟ್ ಬಿಲ್ ಹೆಚ್ಚಳದ ಕನವರಿಕೆ. ಮುಂದೆ ನೀರಿನ ದರಕ್ಕೂ ಕಾದಿದೆ ಹೆಚ್ಚಾಗುವ ಆತಂಕ. ಇದರ ಜೊತೆಗೆ ಹೆದ್ದಾರಿ ಪ್ರಯಾಣ ಶುಲ್ಕವು ಮೇಲಕ್ಕೆ. ದಿನ ಬೆಳಗಾದ್ರೆ ಸಾಕು, ಇವತ್ತೇನಪ್ಪ ರೇಟ್ ಹೆಚ್ಚು ಅಂತ ಕೇಳೋ ಸ್ಥಿತಿಗೆ ಬಂದು ನಿಂತಿದ್ದಾನೆ ಜನಸಾಮಾನ್ಯ. ಕಳೆದ 3 ತಿಂಗಳ ಹಿಂದೆ ಇದ್ದ ಕಾಲ ಈಗಿಲ್ಲ. ಈಗಿನ ಸ್ಥಿತಿ ಮುಂಬರೋ 3 ತಿಂಗಳಲ್ಲಿರಲ್ಲ. ಹಂಗಾಗೈತೆ ಜನರ ಜೀವನ. ಯಾಕಂದ್ರೆ ಬರೀ ದರ ಹೆಚ್ಚಳದ ಹೊಡೆತ. ಹಾಗೆ ನೋಡಿದ್ರೆ ಈ ಏಪ್ರಿಲ್ ತಿಂಗಳೇ ಜನಸಾಮಾನ್ಯರನ್ನ ಒಂದರ ಮೇಲೊಂದರಂತೆ ಫೂಲ್ ಮಾಡ್ತಿದೆ. ಕಳೆದ ಆರ್ಥಿಕ ವರ್ಷ ಮುಗಿದು ಹೊಸ ಹಣಕಾಸು ವರ್ಷ ಆರಂಭವಾಗೋ ದಿನವೇ ಜನರಿಗೆ ಲೈನ್ ಆಗಿ ಬಿದ್ದಿವೆ ಬರೆಗಳು. ಲೇಟೆಸ್ಟ್ ಎಕ್ಸಾಂಪಲ್ ಅಂದ್ರೆ ಏಪ್ರಿಲ್ 1ರಿಂದ ಹಾಲು ಲೀಟರ್ಗೆ 4 ರೂಪಾಯಿ. ಜೊತೆಗೆ ಹೆದ್ದಾರಿ ಟೋಲ್ ಫೀಸ್ 5% ಹೆಚ್ಚಳಾಗಿದೆ. ಈ ತಿಂಗಳ ಹೊತ್ತಿಗೆ ಏನೆಲ್ಲ ದರ ಏರಿಕೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಹಾಲಿನ ದರ ಲೀಟರ್ಗೆ 4 ರು ಏರಿಕೆ. ಗೃಹ ವಾಣಿಜ್ಯ ಬಳಕೆ ವಿದ್ಯುತ್ ದರ ಏರಿಕೆ. ಕಸದ ಸೆಸ್ ಕೂಡ 12 ರು ಹೆಚ್ಚಳ. ನೀರಿನ ದರ ಕೂಡ ಏರಿಕೆ ಆತಂಕ. ಲಿಫ್ಟ್ ಜನರೇಟರ್ ಟ್ರಾನ್ಸ್ಫಾರ್ಮ್ 10 ಪಟ್ಟು. ಯೆಲ್ಲೋ ಬೋರ್ಡ್ ವಾಹನವು ಕಾಸ್ಟ್ಲಿ. ಟೋಲ್ ಶುಲ್ಕ 5% ಏರಿಕೆ. ಕಾಫಿ ಟೀ ದರದಲ್ಲೂ 15% ಜಾಸ್ತಿ. ಒಟ್ಟಾರೆ ರಾಜ್ಯದ ಜನರಿಗೆ ಆದಾಯ ಹೆಚ್ಚಾಗಿ ದರ ಏರಿಕೆ ಆದ್ರೆ ಓಕೆ, ಆದ್ರೆ ಬಡ ಜನರ ಜೇಬು ಭರ್ತಿ ಆಗ್ತಿಲ್ಲ. ಜೀವನ ನಡೆಸೋದೇ ಕಷ್ಟ ಅನ್ನೋ ಹೊತ್ತಿನಲ್ಲಿ ಎಲ್ಲ ಸಾಮಗ್ರಿಗಳ ದರ ಏರಿಕೆ ಆದ್ರೆ ಸಾಮಾನ್ಯ ಜನರ ಕಥೆ ಏನು? ಇದನ್ನೇ ಈಗ ರಾಜ್ಯದ ಜನ ಆಡಳಿತಾರೂಢ ಸಿದ್ದರಾಮಯ್ಯ ಸರ್ಕಾರವನ್ನ ಕೇಳುತ್ತಿರೋದು. ಉತ್ತರ ಮಾತ್ರ ಸಿಗುತ್ತಿಲ್ಲ. ಜನಸಾಮಾನ್ಯರ ಜೇಬು ಮಾತ್ರ ಖಾಲಿ. ಕೈ ಆಡಳಿತದಲ್ಲೀಗ ದುಬಾರಿ ದುನಿಯಾ. ಬೆಲೆ ಏರಿಕೆಗೆ ತತ್ತರಿಸಿದ ಜನಸಾಮಾನ್ಯ. ಒಂದು ದಿನ ಹಾಲಿನ ದರ ಏರಿಕೆ, ಇನ್ನೊಂದು ದಿನ ಕರೆಂಟ್ ಬಿಲ್ ಹೆಚ್ಚಳದ ಕನವರಿಕೆ. ಮುಂದೆ ನೀರಿನ ದರಕ್ಕೂ ಕಾದಿದೆ ಹೆಚ್ಚಾಗುವ ಆತಂಕ. ಇದರ ಜೊತೆಗೆ ಹೆದ್ದಾರಿ ಪ್ರಯಾಣ ಶುಲ್ಕವು ಮೇಲಕ್ಕೆ. ದಿನ ಬೆಳಗಾದ್ರೆ ಸಾಕು, ಇವತ್ತೇನಪ್ಪ ರೇಟ್ ಹೆಚ್ಚು ಅಂತ ಕೇಳೋ ಸ್ಥಿತಿಗೆ ಬಂದು ನಿಂತಿದ್ದಾನೆ ಜನಸಾಮಾನ್ಯ. ಕಳೆದ 3 ತಿಂಗಳ ಹಿಂದೆ ಇದ್ದ ಕಾಲ ಈಗಿಲ್ಲ. ಈಗಿನ ಸ್ಥಿತಿ ಮುಂಬರೋ 3 ತಿಂಗಳಲ್ಲಿರಲ್ಲ. ಹಂಗಾಗೈತೆ ಜನರ ಜೀವನ. ಯಾಕಂದ್ರೆ ಬರೀ ದರ ಹೆಚ್ಚಳದ ಹೊಡೆತ. ಹಾಗೆ ನೋಡಿದ್ರೆ ಈ ಏಪ್ರಿಲ್ ತಿಂಗಳೇ ಜನಸಾಮಾನ್ಯರನ್ನ ಒಂದರ ಮೇಲೊಂದರಂತೆ ಫೂಲ್ ಮಾಡ್ತಿದೆ. ಕಳೆದ ಆರ್ಥಿಕ ವರ್ಷ ಮುಗಿದು ಹೊಸ ಹಣಕಾಸು ವರ್ಷ ಆರಂಭವಾಗೋ ದಿನವೇ ಜನರಿಗೆ ಲೈನ್ ಆಗಿ ಬಿದ್ದಿವೆ ಬರೆಗಳು. ಲೇಟೆಸ್ಟ್ ಎಕ್ಸಾಂಪಲ್ ಅಂದ್ರೆ ಏಪ್ರಿಲ್ 1ರಿಂದ ಹಾಲು ಲೀಟರ್ಗೆ 4 ರೂಪಾಯಿ. ಜೊತೆಗೆ ಹೆದ್ದಾರಿ ಟೋಲ್ ಫೀಸ್ 5% ಹೆಚ್ಚಳಾಗಿದೆ. ಈ ತಿಂಗಳ ಹೊತ್ತಿಗೆ ಏನೆಲ್ಲ ದರ ಏರಿಕೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಹಾಲಿನ ದರ ಲೀಟರ್ಗೆ 4 ರು ಏರಿಕೆ. ಗೃಹ ವಾಣಿಜ್ಯ ಬಳಕೆ ವಿದ್ಯುತ್ ದರ ಏರಿಕೆ. ಕಸದ ಸೆಸ್ ಕೂಡ 12 ರು ಹೆಚ್ಚಳ. ನೀರಿನ ದರ ಕೂಡ ಏರಿಕೆ ಆತಂಕ. ಲಿಫ್ಟ್ ಜನರೇಟರ್ ಟ್ರಾನ್ಸ್ಫಾರ್ಮ್ 10 ಪಟ್ಟು. ಯೆಲ್ಲೋ ಬೋರ್ಡ್ ವಾಹನವು ಕಾಸ್ಟ್ಲಿ. ಟೋಲ್ ಶುಲ್ಕ 5% ಏರಿಕೆ. ಕಾಫಿ ಟೀ ದರದಲ್ಲೂ 15% ಜಾಸ್ತಿ. ಒಟ್ಟಾರೆ ರಾಜ್ಯದ ಜನರಿಗೆ ಆದಾಯ ಹೆಚ್ಚಾಗಿ ದರ ಏರಿಕೆ ಆದ್ರೆ ಓಕೆ, ಆದ್ರೆ ಬಡ ಜನರ ಜೇಬು ಭರ್ತಿ ಆಗ್ತಿಲ್ಲ. ಜೀವನ ನಡೆಸೋದೇ ಕಷ್ಟ ಅನ್ನೋ ಹೊತ್ತಿನಲ್ಲಿ ಎಲ್ಲ ಸಾಮಗ್ರಿಗಳ ದರ ಏರಿಕೆ ಆದ್ರೆ ಸಾಮಾನ್ಯ ಜನರ ಕಥೆ ಏನು? ಇದನ್ನೇ ಈಗ ರಾಜ್ಯದ ಜನ ಆಡಳಿತಾರೂಢ ಸಿದ್ದರಾಮಯ್ಯ ಸರ್ಕಾರವನ್ನ ಕೇಳುತ್ತಿರೋದು. ಉತ್ತರ ಮಾತ್ರ ಸಿಗುತ್ತಿಲ್ಲ.